ರಾಯರನ್ನ ನೆನೆಯದೆ ದಿನವೇ ಪ್ರಾರಂಭವಾಗುವುದಿಲ್ಲ ಕೆಲವರಿಗೆ. ರಾಯರ ಆರಾಧನೆಯಲ್ಲಿ ಪಾಲ್ಗೊಂಡರೆ ಜನ್ಮ ಸಾರ್ಥಕವಾಗುತ್ತದೆ. ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪತರು, ಪ್ರಖಂಡ ವಿದ್ವಾಂಸ, ಸಾಹಿತ್ಯ ಲೋಲ, ಸರಸ್ವತಿಯ ಪುತ್ರ, ಸಂಗೀತದ ಹರಿಕಾರ, ಹೀಗೆ ರಾಘವೇಂದ್ರ ಗುರುಗಳನ್ನ ಭಕ್ತಿಯಿಂದ ಹಲವಾರು ನಾಮಧೇಯಗಳಲ್ಲಿ ಪೂಜಿಸಲಾಗುತ್ತದೆ. ಭಕ್ತರ ಭವ ಭಯವನ್ನು ನೀಗಿಸುತ್ತಾ ಇದ್ದಾರೆ. ಗುರು ರಾಯರನ್ನ ಮೆಚ್ಚಿಸೋದಕ್ಕೆ ಮಂತ್ರಗಳು, ಶ್ಲೋಕಗಳು, ಹೋಮಾದಿ ಹವನಗಳನ್ನ ನಡೆಸಬೇಕೆಂದಿಲ್ಲ. ಶುದ್ಧ ಮನಸ್ಸಿನಿಂದ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಭಕ್ತಿಯಿಂದ ಬೇಡಿಕೊಂಡ್ರೂ ಸಾಕು. ಅದೆಂಥದ್ದೇ ಕಷ್ಟಗಳಿದ್ರೂ ಸ್ಫಟಿಕದಂತಹ ಶಕ್ತಿ ತುಂಬಿ ಬಿಡುತ್ತದೆ. ಆದರೆ ಸಂಪೂರ್ಣವಾಗಿ ಶರಣಾಗಬೇಕು. ಮನಸ್ಸಿನ ತುಂಬ ನಂಬಿಕೆ ತುಂಬಿರಬೇಕು ಅಷ್ಟೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ. ಅಂದ್ರೆ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನು ಪಡೆಯುತ್ತೋ ಅದೇ ಅನುಗ್ರಹವನ್ನು ರಾಯರು ಕರುಣಿಸುತ್ತಾರೆ ಎಂದರ್ಥ. ನೀನೇ ಗತಿ ತಂದೆ ಎಂದು ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿದ್ದಾರೆ. ಭಕ್ತರ ಮನೆ ಮನಗಳನ್ನು ಬೆಳಗುತ್ತಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಇಂದಿಗೆ 354 ವರ್ಷಗಳು ಸಂದಿವೆ. ಆದರೆ ರಾಯರ ಕೃಪೆ, ಆಶೀರ್ವಾದ, ಕರುಣೆ ಇಂದಿಗೂ ಬೇಡಿ ಬರುವ ಭಕ್ತರ ಶಕ್ತಿಯಾಗಿ ಬಿಟ್ಟಿದೆ. ಬನ್ನಿ ಹಾಗಿದ್ರೆ ಗುರು ರಾಯರ ಬಗ್ಗೆ ತಿಳಿಯೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನಲ್ಲಿರುವ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ಟ ಹಾಗೂ ಗೋಪಿಕಾಂಬ ದಂಪತಿಗಳಿಗೆ 2ನೇ ಪುತ್ರನಾಗಿ 1595ರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಜನಿಸಿದರು. ಇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ ಕಾರಣ ಇವರನ್ನು ವೆಂಕಟನಾಥ ಹಾಗೂ ವೆಂಕಟಾಚಾರ್ಯ ಹೆಸರುಗಳಿಂದಲೂ ಕರೆಯಲಾಗುತ್ತಿತ್ತು. ವೆಂಕಟನಾಥ ಅತ್ಯಂತ ಅದ್ಭುತ ವಿದ್ವಾಂಸರಾಗಿದ್ದರು. ವೆಂಕಟನಾಥರ ತಂದೆಯ ಮರಣದ ನಂತರ ಅವರ ಜವಾಬ್ದಾರಿಯನ್ನು ವೆಂಕಟನಾಥರ ಸಹೋದರನೇ ನೋಡಿಕೊಳ್ಳುತ್ತಿದ್ದರು. ವೆಂಕಟನಾಥರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮಿಳುನಾಡಿನ ಮದುರೈನಲ್ಲಿರುವ ತಮ್ಮ ಸೋದರ ಮಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಪಡೆದುಕೊಂಡರು. 1614ರಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮದುರೈಯಿಂದ ಹಿಂತಿರುಗಿ ಬಂದ ಸಮಯದಲ್ಲಿ ಸರಸ್ವತಿ ಬಾಯಿ ಅವರೊಂದಿಗೆ ವಿವಾಹ ನಡೆಯುತ್ತದೆ. ವಿವಾಹದ ನಂತರವೂ ಕೂಡ ವೆಂಕಟ ಭಟ್ಟರು ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣಂನಲ್ಲಿರುವ ಸುಧೀಂದ್ರ ತೀರ್ಥರ ಬಳಿ ಶಿಷ್ಯನಾಗಿ ಸೇರುತ್ತಾರೆ. ಕೆಲವು ವರ್ಷಗಳಲ್ಲಿ ಎಲ್ಲಾ ವೇದ ಉಪನಿಷತ್ತುಗಳನ್ನು ಕಲಿತು ತನಗಿಂತಲೂ ಹಿರಿಯರನ್ನು ಹಾಗೂ ಮಠಾಧೀಶರನ್ನು ಸಹ ವಾಗ್ವಾದದಲ್ಲಿ ಸೋಲಿಸುತ್ತಾರೆ. ಸಂಸ್ಕೃತ ಹಾಗೂ ವೈದಿಕ ಶಾಸ್ತ್ರದಲ್ಲಿ ಪರಿಣಿತರಾಗಿ ಇತರರಿಗೆ ಬೋಧಿಸಲು ಪ್ರಾರಂಭಿಸುತ್ತಾರೆ. ಇದರೊಂದಿಗೆ ಸಂಗೀತದಲ್ಲಿಯೂ ಒಳ್ಳೆಯ ಜ್ಞಾನವನ್ನು ಗಳಿಸುತ್ತಾರೆ. ಇವರ ಕಾಲದಲ್ಲಿ ಅವರು ಶ್ರೇಷ್ಠ ಗಾಯಕರು ಸಹ ಆಗಿರುತ್ತಾರೆ. ಆದರೆ ಅವರ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿರುವುದಿಲ್ಲ. ಆದರೂ ಸಹ ಅವರು ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುತ್ತಿರಲಿಲ್ಲ. ದೇವರ ಒಂದು ನಾಮಸ್ಮರಣೆಯನ್ನು ಕೂಡ ಬಿಡುತ್ತಿರಲಿಲ್ಲ. ಹೀಗೆ ಒಂದು ದಿನ ಜಮೀನ್ದಾರ ಭೀಮರಾಯ ವೆಂಕಟನಾಥರಿಗೆ ಸಮಾರಂಭಕ್ಕೆ ಬರಲು ಕರೆಯುತ್ತಾನೆ. ವೆಂಕಟನಾಥರು ಆ ಸಮಾರಂಭಕ್ಕೆ ಹೋಗುತ್ತಾರೆ. ಭೀಮರಾಯ ವೆಂಕಟನಾಥರು ಬಂದದ್ದನ್ನು ಗಮನಿಸುವುದಿಲ್ಲ. ಆ ಸಮಾರಂಭಕ್ಕೆ ಬಂದಿದ್ದ ಕೆಲ ಅತಿಥಿಗಳು ಅವರು ಯಾರೆಂದು ತಿಳಿಯದೆ ಅವರಿಗೆ ಗಂಧ ತೇದುವ ಕೆಲಸ ಕೊಡುತ್ತಾರೆ. ವೆಂಕಟನಾಥರು ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ಕೊಟ್ಟಿರುವಂತಹ ಕೆಲಸವನ್ನು ಪದ್ಧತಿ ಪ್ರಕಾರ ಗಂಧ ಕೊರಡನ್ನು ಹಿಡಿದುಕೊಂಡು ದೇವರನ್ನು ಸ್ಮರಿಸುತ್ತಾ ಅಗ್ನಿಮಂತ್ರವನ್ನು ಪಠಿಸುತ್ತಾ ಗಂಧ ತೇದುತ್ತಾರೆ. ಈ ತೇದ ಗಂಧವನ್ನು ಲೇಪಿಸಿಕೊಂಡವರಿಗೆ ವಿಪರೀತ ಉರಿ ಶುರುವಾಗುತ್ತದೆ. ಇಡೀ ಸಮಾರಂಭದಲ್ಲಿ ಸದ್ದುಗದ್ದಲವಾಗಿ ಬಿಡುತ್ತದೆ. ಆಗ ಜಮೀನ್ದಾರ ಭೀಮರಾಯ ಏನಾಯಿತು, ಈ ಗಂಧ ತೇದಿದವರು ಯಾರು ಎಂದು ಕೇಳುತ್ತಾನೆ. ಆಗ ವೆಂಕಟನಾಥರು ಗಂಧ ತೇದಿದವರು ನಾನು ಎಂದು ಹೇಳುತ್ತಾರೆ. ಆಗ ಭೀಮರಾಯ ತಪ್ಪಾಗಿದೆ ಸ್ವಾಮಿ, ಕ್ಷಮಿಸಿ, ನಮ್ಮವರಿಗೆ ಗೊತ್ತಿಲ್ಲದೆ ಹೀಗೆ ಮಾಡಿದ್ದಾರೆ ಎಂದು ಹೇಳುತ್ತಾನೆ. ನನಗೇನೂ ಬೇಸರವಿಲ್ಲ ಭೀಮರಾಯರೇ ಎಂದು ವೆಂಕಟನಾಥರು ನನ್ನ ಕೈಲಾದಂತೆ ಈ ಸಮಸ್ಯೆಗೆ ಪರಿಹಾರ ಹುಡುಕುತ್ತೇನೆ ಎಂದು ಹೇಳಿ ವರುಣ ಮಂತ್ರವನ್ನು ಸ್ಮರಿಸುತ್ತಾ ಗಂಧ ತೇದುತ್ತಾರೆ. ಈ ತೇದಿದ ಗಂಧ ಹಚ್ಚಿಕೊಂಡ ಕೂಡಲೇ ಎಲ್ಲರ ಮೈಯೂರಿ ಕಡಿಮೆಯಾಗುತ್ತದೆ. ಇದು ವೆಂಕಟನಾಥರ ಒಂದು ಮಂತ್ರಕ್ಕೆ ಇರುವ ಶಕ್ತಿ ಅಂತಾನೆ ಹೇಳಬಹುದು. ಹೀಗೆ ಅವರ ಜೀವನವು
ದೇವರ ಆರಾಧನೆ ಮತ್ತು ಮಾನವೀಯತೆಯ ಸೇವೆಯಲ್ಲಿ ಕಳೆದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು. ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥರೇ ಸೂಕ್ತ ವ್ಯಕ್ತಿ ಎಂದು ದೇವರು ಅವರ ಕನಸಿನಲ್ಲಿ ಸೂಚನೆಯನ್ನು ನೀಡುತ್ತಾರೆ. ಶ್ರೀ ವೆಂಕಟನಾಥರು ತಮ್ಮ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸಿದರು. ವೆಂಕಟನಾಥರ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನು ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟ ಭಟ್ಟರಿಗೆ ಶ್ರೀ ರಾಘವೇಂದ್ರ ಯೋಗಿ ಎಂದು ನಾಮಕರಣ ಮಾಡುತ್ತಾರೆ. ಅಂದಿನಿಂದ ವೆಂಕಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿಯಾಗಿ ಪ್ರಸಿದ್ಧರಾಗುತ್ತಾರೆ. ವೆಂಕಟನಾಥರ ಸನ್ಯಾಶ್ರಮದ ಸುದ್ದಿ ತಿಳಿಯುತ್ತಿದ್ದಂತೆ ಮನನೊಂದ ಪತ್ನಿ ಸರಸ್ವತಿಯವರು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ. ಆತ್ಮಹತ್ಯೆ ಮಾಡಿಕೊಂಡ ನಂತರ ಅವರ ಆತ್ಮಕ್ಕೆ ಮುಕ್ತಿ ಸಿಗದೆ ಪ್ರೇತವಾಗುತ್ತಾರೆ. ತಮ್ಮ ಪತಿಯನ್ನು ನೋಡುವ ಅವರ ಕೊನೆಯ ಆಸೆಯು ಈಡೇರದ ಕಾರಣ ಅವರ ಪ್ರೇತವು ದೀಕ್ಷೆಯ ಕಾರ್ಯವನ್ನು ನೋಡಲು ಮಠಕ್ಕೆ ಹೋಯಿತು. ಆದರೆ ಅವರು ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿದ್ದರು. ಶ್ರೀ ಗುರು ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು. ಅವರ ಹೆಂಡತಿಯ ಕೊನೆಯ ಆಸೆಯನ್ನು ಪೂರೈಸುವ ಸಾಧನವಾಗಿ ಅವರು ತಮ್ಮ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನು ಅವರ ಆತ್ಮದ ಮೇಲೆ ಎರಚಿದರು. ಈ ಕ್ರಿಯೆಯು ಅವರಿಗೆ ಮೋಕ್ಷ ಅಥವಾ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ನೀಡಿತು. ಶ್ರೀ ರಾಘವೇಂದ್ರ ಸ್ವಾಮಿಗಳು ದಕ್ಷಿಣ ಭಾರತ ಪ್ರವಾಸವನ್ನು ಕೈಗೊಂಡರು. ದ್ವೈತ ತತ್ವ ಶಾಸ್ತ್ರವನ್ನು ಹರಡಿದರು ಮತ್ತು ರಾಮೇಶ್ವರಂ, ಶ್ರೀರಂಗಂನಂತಹ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡಿದರು. ರಾಮೇಶ್ವರಂನಲ್ಲಿ ರಾವಣನ ವಿರುದ್ಧ ಹೋರಾಡುವ ಮೊದಲು ಭಗವಾನ್ ರಾಮ ಸ್ವತಃ ಸ್ಥಾಪಿಸಿದ ಶಿವಲಿಂಗದ ಮೂಲವನ್ನು ಬಹಿರಂಗಪಡಿಸಿದರು. ವೆಂಕಟನಾಥರು ಕನ್ಯಾಕುಮಾರಿ, ತಿರುವನಂತಪುರಂ, ಕರ್ನಾಟಕದ ವಿಷ್ಣುಮಂಗಲ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಉಡುಪಿ ಮುಂತಾದ ಇತರ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಪ್ರಯಾಣಿಸಿದರು ಮತ್ತು ದ್ವೈತ ತತ್ವಶಾಸ್ತ್ರದ ಪಾಂಡಿತ್ಯದಿಂದ ಎಲ್ಲರನ್ನೂ ಮೆಚ್ಚಿಸಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ತಮ್ಮ ಶಿಷ್ಯರೊಂದಿಗೆ 700 ವರ್ಷಗಳ ಕಾಲ ಜೀವಂತವಾಗಿಯೇ ಇರುವುದಾಗಿ ಹೇಳಿ ಜೀವ ಸಮಾಧಿಯನ್ನು ಪಡೆದರು. ಈ ದಿನಾಂಕವನ್ನು ಪ್ರಪಂಚದಾದ್ಯಂತ ಬೃಂದಾವನದಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆಯೆಂದು ಆಚರಿಸಲಾಗುತ್ತದೆ.